ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ವೀರೇಂದ್ರ ಜೈನ್ ಉರ್ಫ್ ವೀರೇಂದ್ರ ಹೆಗಡೆ ಅವರ SIT ತನಿಖೆ ಯಾವಾಗ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ರಿ. ಸೊ ಇವತ್ತು ಅವರ ಮೊದಲನೇ ದಿನ SIT ತನಿಖೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಅವರಿಗೆ ಕೇಳಲಾಯಿತು, ಯಾವ ರೀತಿಯಾಗಿ ಅವರು ಉತ್ತರವನ್ನು ಕೊಟ್ಟರು, ಈ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮುಖಂಡರಿಗೆ ಅವರ ಉತ್ತರಗಳು ಗೊತ್ತಾಗಬೇಕಾ, ಪ್ರಶ್ನೆಗಳು ಗೊತ್ತಾಗಬೇಕಾ, ನಿಜಾಂಶ ಗೊತ್ತಾಗಬೇಕಾ, ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದ ಜನತೆ, ಭಾರತದ ಜನತೆಗೂ ಕೂಡ ಏನಪ್ಪ ಅಂದ್ರೆ ಅವರ ವಿಚಾರಗಳು, ಅದು ನೀವು ಕರ್ಮಕಾಂಡ ಅಂತ ತಿಳ್ಕೊಳ್ತೀರಾ ಅದು ನನಗೆ ಗೊತ್ತಿಲ್ಲ, ಅಥವಾ ಸ್ವಾರ್ಥ ಮನೋಭಾವನೆ ಅಂತ ತಿಳ್ಕೊಳ್ತೀರಾ ಅದು ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಮಾಹಿತಿ ಕೂಡ ಮೊದಲನೇ ದಿನದಲ್ಲಿ ನಿಮಗೆ ಸಿಗ್ತದೆ. ಆದರೆ ಇದು ಕೇವಲ ಮೊದಲನೇ ದಿನದ SIT ಪ್ರಕ್ರಿಯೆ, SIT ತನಿಖೆ, SIT ಸಂದರ್ಶನ. ಸೊ ಈಗಾಗಲೇ SITಗೆ ಬಂದಿದ್ದಾರೆ ಧರ್ಮಾಧಿಕಾರಿಗಳು. ಅವರನ್ನು ಸ್ವಾಗತ ಅಂತೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆದರೂ ಕೂಡ ಮರ್ಯಾದಿತವಾಗಿ ನಮಸ್ಕಾರ ಧರ್ಮಾಧಿಕಾರಿಗಳೇ, ನಮಸ್ಕಾರ. ಧರ್ಮಾಧಿಕಾರಿಗಳೇ, ನೇರವಾದ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಈಗಾಗಲೇ SIT ತನಿಖೆ ನಡೀತಾ ಇದೆ, ನಿಮಗೆ ಗೊತ್ತದ. ಸೊ ಅದಕ್ಕಾಗಿ ನಿಮ್ಮನ್ನು ಕೂಡ ಇವತ್ತು ನಾವು ಕರೆದಿದ್ದೀವಿ. ಸೊ ನೀವು ಆನ್ಸರ್ ಮಾಡಬೇಕಾಗ್ತದೆ. ನಿಮ್ಮ ಏನು ಆನ್ಸರ್ ಮಾಡ್ತಿರಲ್ಲ ಅದೇ ಇಲ್ಲಿ ನಾವು ಫೈನಲ್ ಮೆನ್ಷನ್ ನಾವು ಮಾಡ್ಕೊಳ್ತೀವಿ. ಧರ್ಮಾಧಿಕಾರಿಗಳೇ, ನಿಮ್ಮ ನಿಜವಾದ ಹೆಸರು ವೀರೇಂದ್ರ ಹೆಗಡೆ ಅಥವಾ ವೀರೇಂದ್ರ ಜೈನ್? ನಿಮ್ಮ ನಿಜವಾದ ಹೆಸರು ವೀರೇಂದ್ರ ಹೆಗಡೆನಾ ಅಥವಾ ವೀರೇಂದ್ರ ಜೈನ್? ನೋಡಿ, ನಾನು ಮೂಲತಃ ಜೈನ. ಸೊ ನನ್ನನ್ನು ನೀವು ವೀರೇಂದ್ರ ಜೈನ್ ಅಂತಲೇ ಕರಿಬೇಕಾಗ್ತದೆ. ವೀರೇಂದ್ರ ಹೆಗಡೆ ಅಂತಕ್ಕಂಥದ್ದು ಅಲ್ಲ, ಇದು ವೀರೇಂದ್ರ ಜೈನ್. ಓಕೆ, ಧನ್ಯವಾದಗಳು. ಮಿಸ್ಟರ್ ವೀರೇಂದ್ರ ಜೈನ್, ನಿಮ್ಮ ತಮ್ಮ ಭೂರಹಿತ ಬಡವ, ಹೌದೋ ಅಲ್ಲೋ? ನೋಡಿ, ಅದು ಹೇಳಬೇಕಂದ್ರೆ ನನ್ನ ತಮ್ಮ ಭೂರಹಿತ ಬಡವ. ವೀರೇಂದ್ರ ಜೈನ್ ಅವರೇ, ನಿಮ್ಮ ತಮ್ಮ ಭೂರಹಿತ ಬಡವ, ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಹಾಗಾದರೆ ನಿಮ್ಮ ಒಟ್ಟು ಆಸ್ತಿ ಎಷ್ಟದ ಮತ್ತು ಅದು ಯಾರ್ಯಾರ ಹೆಸರಿನಲ್ಲದ? ಒಟ್ಟು ಆಸ್ತಿ ಎಷ್ಟದ ಮತ್ತು ಅದು ಯಾರ್ಯಾರ ಹೆಸರಿನಲ್ಲ? ಇದು ಪ್ರಾಥಮಿಕ ಹಂತದ ತನಿಖೆ ನಡೀತಾ ಇದೆ. ಓಕೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ನೋಡಿ, ನಮ್ಮ ಒಟ್ಟು ಆಸ್ತಿ 4,671 ಎಕರೆ ಭೂಮಿ. 4,671 ಎಕರೆ ಭೂಮಿ ಅದ. ಈ ಭೂಮಿ ನಾನು, ಹರ್ಷೇಂದ್ರ ಮತ್ತು ಸುಕುಮಾರ, ಸೊ ನನ್ನ ತಮ್ಮಂದಿರು ಏನದಾರಲ್ಲ, ಸೊ ಅವ್ರಿಗೂ ಕೂಡ ಇದು ಆಸ್ತಿ ಸಲ್ಲಿಕೆ ಆಗ್ತದೆ. ಅವ್ರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಅದ. ಎಲ್ಲರ ಹೆಸರಲ್ಲೂ ಕೂಡ ಇರ್ತಕ್ಕಂಥ ಒಟ್ಟು ಆಸ್ತಿ ಎಷ್ಟಪ್ಪ ಅಂದ್ರೆ 4,671 ಎಕರೆ ಭೂಮಿ. ಓಕೆ, ಈ 4,671 ಎಕರೆ ಭೂಮಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿದ್ದ ಅಥವಾ ಹಿಂದೂ ಧರ್ಮಕ್ಕೆ ಸೇರಿದ ಮಂಜುನಾಥ ಸ್ವಾಮಿದ್ದ ಅಥವಾ ಹೆಗಡೆ ಕುಟುಂಬಕ್ಕೆ ಸೇರಿದ್ದು? ನೋಡಿ, ಈ ಒಂದು ಆಸ್ತಿ ಧರ್ಮಸ್ಥಳದ ಮಂಜುನಾಥನ ಹೆಸರಲ್ಲಿರ್ತಕ್ಕಂಥದ್ದು. ಇದು ಮುಖ್ಯವಾಗಿ ನಿಮಗೆ ಹೇಳಬೇಕಂದ್ರೆ ಈ ಒಂದು ಆಸ್ತಿ ಹಿಂದೂ ಧರ್ಮದ ದೇವರಾದ ಮಂಜುನಾಥನಿಗೆ, ಅಂದರೆ ಪರಮೇಶ್ವರನಿಗೆ, ಅಂದರೆ ಅನ್ನಪ್ಪ ಸ್ವಾಮಿಗೆ ಸೇರಿದ್ದು. ಆದರೆ ನಾನೊಬ್ಬ ಜೈನ. ಸೊ ನಾನು
ಈ ಆಸ್ತಿನೆಲ್ಲ ಹಿಂದೂ ಧರ್ಮದ ದೇವರಾದ ಮಂಜುನಾಥ ಸ್ವಾಮಿಗೇನೆ ಕೊಟ್ಟುಬಿಟ್ಟಂದ್ರೆ ಇಲ್ಲಿ ನನ್ನ ಅಸ್ತಿತ್ವ ಏನು ಉಳ್ಕೊಳ್ತದ? ನಾನು ಮೂಲತಃ ಹಿಂದೂ ಧರ್ಮವನ್ನು ಮುಂದಿಟ್ಕೊಂಡು ಇಷ್ಟೊಂದು ಆಸ್ತಿಯನ್ನು ಸಂಪಾದನೆ ಮಾಡಿದ್ದೀನಿ. ಸೊ ಹಾಗಿರಬೇಕಾದ್ರೆ ಈ ಆಸ್ತಿ ನನಗೆ ಸೇರಬೇಕಲ್ಲ. ಇಲ್ಲಿ ಕೇವಲ ಮಂಜುನಾಥ ನೆಪ ಮಾತ್ರ, ಇಲ್ಲಿ ಕೇವಲ ಧರ್ಮಸ್ಥಳದ ಅನ್ನಪ್ಪ ಸ್ವಾಮಿ ನೆಪ ಮಾತ್ರ. ಆದರೆ ಅದರ ಮೂಲ ಮತ್ತು ಅದಕ್ಕೆ ಸಂಬಂಧಪಟ್ಟ ವಾರಸುದಾರರು ನಾವಾಗ್ತೀವಿ. ಇದು ಯಾವುದೇ ಧರ್ಮಕ್ಕೆ ಮಂಜುನಾಥನಿಗೆ ಸಂಬಂಧ ಇಲ್ಲ. ಕೇವಲ ಮಂಜುನಾಥ ಧರ್ಮಸ್ಥಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅವನಲ್ಲಿ ಇರ್ತಾನೆ. ಸೊ ಮೂಢ ಭಕ್ತಾದಿಗಳು ಬರ್ತಾರೆ. ಯಾಕಂದರೆ ಹಿಂದೂ ಧರ್ಮದವ್ರು ಏನಪ್ಪ ಅಂದ್ರೆ ಭಾವನೆಗಳಿಗೆ ಬೆಲೆ ಜಾಸ್ತಿ ಕೊಡ್ತಾರೆ. ಆ ಭಾವನೆಗಳ ಜೊತೆ ಆಟ ಆಡುವುದೇ ನನ್ನ ಮೂಲ ಕೆಲಸ ಆಗ್ಯದ. ಈ ಆಸ್ತಿ ಧರ್ಮಸ್ಥಳದ ಮಂಜುನಾಥನಿಗೆ ಸೇರಿದ್ದು, ಈ ಆಸ್ತಿ ಹಿಂದೂ ಧರ್ಮದ ಮಂಜುನಾಥನಿಗೆ ಸೇರಿದ್ದು. ಆದರೆ ಮೂಲ ದಾಖಲಾತಿಗಳಲ್ಲಿ ಇದು ಹೆಗ್ಗಡೆ ಕುಟುಂಬಕ್ಕೆ ಸೇರಿದ್ದು, ಅಂದರೆ ನನಗೆ ಸೇರಿದ್ದು. ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಇಷ್ಟೊಂದು ಆಸ್ತಿ ಇದ್ರೂ ಕೂಡ, ವೀರೇಂದ್ರ ಜೈನ್ ಅವರೇ, ಇಷ್ಟೊಂದು ಆಸ್ತಿ ಇದ್ರೂ ಕೂಡ ಸರ್ಕಾರದ ಕಡೆಯಿಂದ ಭೂರಹಿತ ಬಡವ ತಂದ 7 ಎಕರೆ ಜಮೀನನ್ನು ಪಡ್ಕೊಂಡ್ರಲ್ಲ, ಯಾಕೆ? ನೋಡಿ, ಅದು ಪಕ್ಷ BJP ನಮ್ಮದು. ಸೊ ನಾವು ಭೂರಹಿತ ಬಡವ ಅಂತ ಬೇಡ್ಕೊಳ್ಳಿ ಅಥವಾ ಅನ್ನರಹಿತ ಭಿಕ್ಷುಕ ಅಂತ ಬೇಡ್ಕೊಳ್ಳಿ ಅಥವಾ ಬಟ್ಟೆ ರಹಿತ ದರಿದ್ರತನ ಅಂತ ಬೇಡ್ಕೊಳ್ಳಿ, ಏನಾದರೂ ಬೇಡ್ಕೊಳ್ಳಿ, ನಮಗೆ ಆಸೆ ಜಾಸ್ತಿ, ದುರಾಸೆ ಜಾಸ್ತಿ. ಎಷ್ಟು ಬರ್ತದಲ್ಲ ಅಷ್ಟು ಬರ್ತಾ ಇರಲಿ. ನನ್ನ ತಮ್ಮನಿಗೆ ಹೇಳಿದ್ದು ನಾನು 7 ಎಕರೆ ಬೇಡ 15 ಎಕರೆ ಹಾಕತ್ತಂತ. ಆದ್ರೆ ಅವನು ಏನು ಮಾಡ್ಯಾನಂದ್ರೆ, ಅವ್ನು ಸ್ವಲ್ಪ ತಲೆ ಸರಿ ಇಲ್ಲ, ಮಬ್ಬದನ. ಸೊ 7 ಎಕರೆ ಹಾಕ್ಯಾನ, 7 ಎಕರೆ ಪಡ್ಕೊಂಡಿದ್ದಾನ. ಏನು ಮಾಡಬೇಕು? ಓಕೆ, ಮಿಸ್ಟರ್ ವೀರೇಂದ್ರ ಜೈನ್ 2000ರಿಂದ 2500 ಎಕರೆ ಭೂ ಹಗರಣ ಮಾಡಿದ್ರಂತೆ. ಇದು ಸತ್ಯನ ಸುಳ್ಳು? ನೋಡಿ, ನಿಮಗೆ ಗೊತ್ತಿರೋದು ಕೇವಲ 2000ರಿಂದ 2500 ಮಾತ್ರ. ಇನ್ನೂ ಪರದೆ ಹಿಂದೆ ಸಿಕ್ಕಾಪಟ್ಟೆ ಅದಾವ. ಅದನ್ನು ಕೂಡ ತನಿಖೆ ಮಾಡಿರಿ. ಆಮೇಲೆ ಈ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ. ಥ್ಯಾಂಕ್ ಯು ವೀರೇಂದ್ರ ಜೈನ್ ಅವರೇ. ಸ್ವಲ್ಪ ಬ್ರೇಕ್ ತೊಗೊಳ್ಬಹುದಾ? ಬ್ರೇಕ್. ಓಕೆ, ಟೇಕಪ್ ಬ್ರೇಕ್. ವಾಷಿಂಗ್ ಪೌಡರ್ ನಿರ್ಮಾ, ನಿಮ್ಮಪ್ಪ ಮಾಡಿದ ಕರ್ಮ, ಹಾಲಿನಂತ ಬೆಳಪು, ನಿಮ್ಮಪ್ಪನ ಚಡ್ಡಿ ಕೊಡು. ಬೇಡ ಬೇಡ ಬೇಡ, ಇದು ಬೇಡ. ಬಂಡಲ್ ಬೇಡ, ಇಮಾದೇವ, ಇದು ಬೇಡ. ಓಕೆ, ನೇರವಾಗಿ ಸಂದರ್ಶನಕ್ಕೆ ಹೋಗೋಣ. ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಜೈನ್ ಅವರೇ. ಮುಂದಿನ ಪ್ರಶ್ನೆ ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ನೀವು ಮಾಡಲೇಬೇಕಾಗ್ತದೆ. ಯಾಕಪ್ಪ ಅಂದ್ರೆ SIT ತನಿಖೆಯಲ್ಲಿ ತಪ್ಪು ಉತ್ತರಗಳನ್ನ ನೀವು ಕೊಡಲೇಬಾರ್ದು. ವೀರೇಂದ್ರ ಜೈನ್ ಅವರೇ, ಇಷ್ಟೊಂದು ಆಸ್ತಿ ನಿಮ್ದೆಲ್ಲರದ್ದು ಇದ್ರೂ ಕೂಡ, 4671 ಎಕರೆ ಭೂಮಿ ಇದ್ರೂ ಕೂಡ, ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ದಲಿತರು ಇವತ್ತಿಯೂ ಕೂಡ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಒಂದು ಮನೆಯನ್ನ, ಅವರಿಗೊಂದು ನೆಲೆಯನ್ನ, ಅವರಿಗೊಂದು ಕೆಲವೊಂದಿಷ್ಟು ಹಕ್ಕು ಪತ್ರಗಳನ್ನ ಕೊಟ್ಟಿದ್ದಾಗಿದ್ರೆ ಅವರೂ ಕೂಡ ಸಮಾಜದಲ್ಲಿ ಒಳ್ಳೆಯ ರೀತಿಯಾಗಿ ಬದುಕಬಹುದಾಗಿತ್ತಲ್ಲ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇದು ನನ್ನ ಪ್ರಶ್ನೆ ಅಲ್ಲ, ಜನತಾ ಜನಾರ್ದನ್ನ ಪ್ರಶ್ನೆ, ಜನತಾ SITಯ ಪ್ರಶ್ನೆ. ನೋಡಿ, ದಲಿತರನ್ನ ಮೊದಲಿನ ಕಾಲದಿಂದಲೂ ಕೂಡ ಕೆಳಮಟ್ಟದಲ್ಲೇ ಅವರನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ದಲಿತರಿಗೆ ನಾವು ಸರಿಯಾಗಿ ಶಿಕ್ಷಣವನ್ನು ಕೊಟ್ಟರೆ ಮುಂದೆ ವಿದ್ಯಾವಂತರಾಗಿ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ಅವರಿಗೆ ಒಳ್ಳೆಯ ಸ್ಥಾನಮಾನದಲ್ಲಿ ಕೆಲಸವನ್ನು ಕೊಟ್ಟರೆ
ನಮ್ಮ ಸ್ಥಾನಮಾನ ಕಡಿಮೆ ಆಗ್ತದೆ. ಅವರಿಗೆ ಮನೆ ಮಠಗಳನ್ನು ನಿರ್ಮಾಣ ಮಾಡಿಕೊಟ್ರೆ ಇಲ್ಲಿ ಶೌಚಾಲಯಗಳನ್ನು ಮತ್ತು ನದಿಯ ಪಕ್ಕದಲ್ಲಿರ್ತಕ್ಕಂಥ ಹೊಲಸು ಕೆಲಸಗಳನ್ನು, ಆ ಪ್ಲಾಸ್ಟಿಕ್ ವಿಲೇವಾರಿ ಆಗಿರ್ಬೋದು, ಕೆಲವೊಂದಿಷ್ಟು ಎಲ್ಲ ಹೊಲಸು ಕೆಲಸಗಳನ್ನು ಮಾಡೋರು ಯಾರು? ಸೊ ದಲಿತರನ್ನು ನಿಮ್ಗೆ ನಾನು ಕದ್ದಾಗಿ ಹೇಳ್ತೀನಿ ಕೇಳ್ರಿ ಮೊಹಾಂತಿ ಸಾಹೇಬ್ರ, ದಲಿತರನ್ನು ಎಲ್ಲಿಡಬೇಕಲ್ಲ ಅಲ್ಲೇ ಇಡಬೇಕು. ನೀವು ಅವ್ರಿಗೆ ಜಾಸ್ತಿ ಶಿಕ್ಷಣವನ್ನು ಕೊಡಬಾರ್ದು, ಅವರಿಗೆ ಮನೆ ಮಠ ವಸತಿಗಳನ್ನು ನಿರ್ಮಾಣ ಮಾಡಿಕೊಡಬಾರ್ದು. ಅದ್ರ ಜೊತೆಗೆ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀವು ಒದಗಿಸಿಕೊಟ್ಟಿದ್ದ ಆದ್ರೆ ಅವರು ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ಆವಾಗ ನಮ್ಮ ಪರಿಸ್ಥಿತಿ ಏನು? ಹೌದಲ್ಲ? ಅದಕ್ಕಾಗಿ ನಾನು ಏನು ಮಾಡೇನಂದ್ರೆ ಇದನ್ನು ಗುಟ್ಟಾಗಿಟ್ಟಿದ್ದೀನಿ, ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ. ದಲಿತರಿಗೆ ಯಾಕೆ ಮನೆಗಳನ್ನು ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲಪ್ಪ ಅಂದ್ರೆ ಅವರಿಗೆ ಕೊಟ್ಟಿದ್ದ ಆದ್ರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋರು ಯಾರು? ರಾಜನಂತೆ ನಾವು ಮೆರಿಬೇಕು, ಹೌದಲ್ಲ? ಹಾಗಾದರೆ ಹಮಾಲರಂತ ಕೆಲಸ ಮಾಡೋರು ಯಾರು? ದಲಿತರಲ್ಲ. ಸೊ ಅವ್ರಿಗೆ ಮನೆ ಕೊಟ್ಟು ಕೊಡಬಾರ್ದು. ಈ ಪ್ರಶ್ನೆ ನೀವು ನಾನು ಕೇಳಬಾರ್ದಿತ್ತು, ಆದರೂ ಕೂಡ ನಿಮ್ಗೆ ನಾನು CC ಕ್ಯಾಮ್ರಾ ಇರಲ್ಲ, ಅದಕ್ಕಾಗಿ ಇದನ್ನು ಆನ್ಸರ್ ಮಾಡಿದ್ದೆ. ಓಕೆ, ಡನ್. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ವೀರೇಂದ್ರ ಜೈನ್ ಅವರೇ, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಕ್ವಶನ್. ಧರ್ಮಸ್ಥಳದ ದೇವಸ್ಥಾನದ ಹೆಸರೇನು? ಶ್ರೀ ಕ್ಷೇತ್ರ ಧರ್ಮಸ್ಥಳನ ಅಥವಾ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ? ನೋಡಿ, ಹಿಂದೂ ಧರ್ಮದವರು ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥವ್ರು. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಷ್ಟೋ ಜನ ಇವತ್ತಿಗೂ ಕೂಡ ಅಂಧಭಕ್ತರಾಗಿದ್ದಾರೆ. ಇವತ್ತಿಗೂ ಕೂಡ ಜ್ಞಾನ ಇದ್ದರೂ ಕೂಡ ಅಜ್ಞಾನಿಗಳ ಥರ ಅದಾರ. ಇವತ್ತಿಗೂ ಕೂಡ ದುಡ್ಡಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಅದಾರ. ಇವತ್ತಿಗೂ ಕೂಡ ಹಿಂದೂ ಧರ್ಮವನ್ನು ಮುಂದಿಟ್ಕೊಂಡು ದೊಡ್ಡ ದೊಡ್ಡ ಭಾಷಣವನ್ನು ಬಿಗಿತಾ ತಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚು ಮಾಡ್ಕೊಳ್ಳೋರು ಅದಾರ. ಅಂತ ಎಷ್ಟೋ ಜನರು ಬ್ಯಾಂಕ್ ಬ್ಯಾಲೆನ್ಸನ್ನು ನಾನು ಹೆಚ್ಚು ಮಾಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನ ಈ ಒಂದು ಧರ್ಮಸ್ಥಳದ ಹೆಸರು ಏನಪ್ಪ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳನೂ ಅಲ್ಲ, ಶ್ರೀ ಮಂಜುನಾಥ ಸ್ವಾಮಿನೂ ಅಲ್ಲ. ಈ ಒಂದು ಧರ್ಮಸ್ಥಳದ ಹೆಸರೇನಪ್ಪ ಅಂದ್ರೆ ಕಾನೂನಿನ ಪ್ರಕಾರ ಆಫಿಷಿಯಲ್ ನೇಮ್, ಎಲ್ಲ ಕಡೆ ಕಾನೂನಿನಲ್ಲಿರ್ತಕ್ಕಂಥ ಹೆಸರು ಏನಪ್ಪ ಅಂದ್ರೆ ದಿ ಇನ್ಸ್ಟಿಟ್ಯೂಷನ್ ಆಟ್ ಧರ್ಮಸ್ಥಳ. ಮಂಜುನಾಥ ಸ್ವಾಮಿ ಸಂಬಂಧನ ಬರೋದಿಲ್ಲ ಇಲ್ಲಿ. ದಿ ಇನ್ಸ್ಟಿಟ್ಯೂಷನ್ ಆಫ್ ಧರ್ಮಸ್ಥಳ ಅಂತಕ್ಕಂಥ ಹೆಸರದ. ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಈ ಒಂದು ಉತ್ತರ ನಮ್ಮ ಮೂಢ ಹಿಂದೂಗಳಿಗೆ ಅರ್ಥವಾಗಬೇಕಾಗಿತ್ತು. ಮುಂದಿನ ಪ್ರಶ್ನೆ ಮಿಸ್ಟರ್ ವೀರೇಂದ್ರ ಜೈನ್, ಭಕ್ತಾದಿಗಳಿಗೆ ಸಂತೋಷದಿಂದ ವ್ಯವಹರಿಸಲು ಅಂದ್ರೆ ವಾಯು ವಿಹಾರವನ್ನು ಪಡ್ಕೊಳ್ಳೋಕೆ, ಚಲೋ ಗಾಳಿಯನ್ನು ಪಡ್ಕೊಳ್ಳೋಕೆ, ಎಲ್ಲಾದ್ರಿಂದ ಸ್ವಚ್ಛಂದವಾಗಿ ತಿರುಗಾಡೋದಕ್ಕೆ ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಹೂದೋಟ ಮತ್ತು ಮೃಗಾಲಯವನ್ನು ನೋಡಿ ಕಣ್ಣನ್ನು ತಂಪು ಮಾಡ್ಕೊಳ್ಳೋಕೆ ಸರ್ಕಾರ ನಿಮಗೆ 14 ಎಕರೆ ಜಮೀನನ್ನು ಕೊಟ್ಟಿತ್ತು. ಸೊ ಆ ಜಮೀನನ್ನು ನೀವೇನು ಮಾಡಿದ್ರಿ ನೋಡಿ. ಸರ್ಕಾರ ನಮಗೆ ಕೊಡ್ತಾನೆ ಬಂದದ, ನಾವು ತಗೊಳ್ತಾನೆ ಬಂದಿದ್ದೀವಿ. ನಾವು ಅವ್ರಿಗೆ ಹೇಳ್ತಕ್ಕಂಥದ್ದು ಹೂದೋಟ ಮೃಗಾಲಯ ಅಂತ ಅಲ್ಲಿ ಹೇಳ್ತೀವಿ. ಆಮೇಲೆ ಇಲ್ಲಿ ಬಂದು ಒಂದು ಪ್ರಾಥಮಿಕ ಹಂತದಲ್ಲಿ ಏನು ತಹಶೀಲ್ದಾರು, ತಹಶೀಲ್ದಾರ್ ಇವರ ಇರ್ತಾರಲ್ಲ, ಅವ್ರ ಕಡೆ ಕೆಲವೊಂದಿಷ್ಟು ನಾವು ತಿದ್ದುಪಡಿಗಳನ್ನ ಮಾಡ್ಕೊಂಡು ಅದನ್ನು ಏನು ಮಾಡಿದ್ವಪ್ಪ ಅಂದ್ರೆ ಆ 14 ಎಕರೆಯನ್ನು ಪ್ರಕೃತಿ ಚಿಕಿತ್ಸಾಲಯ ಅಂತ ಮಾಡ್ಕೊಂಡು. ಯಾಕೆ ಮಾಡಿಕೊಂಡು ಅಂದ್ರೆ ಅಲ್ಲಿ ಲಾಭ ಹುಡ್ತದೆ ರೀ. ಈ ಹೂದೋಟ ಮತ್ತು ಪ್ರಾಣಿ ಸಂಗ್ರಹಾಲಯ ಮಾಡಿದರೆ ಅದನ್ನು ಸಾಕವ್ರು ಯಾರು, ಅದನ್ನು ಬೆಳೆಸವ್ರೆಲ್ಲ ಸುಮ್ಮನೆ ವೇಸ್ಟ್ ಅಲ್ರಿ. ನಮ್ಮ ಕಡೆ ಅದನ್ನು ದುಡ್ಡು ವೇಸ್ಟ್ ಆಗ್ತದೆ. ನಮಗೆ ಬೇಕಾಗಿರೋದು ದುಡ್ಡು ಬರ್ತಾ ಇರಬೇಕು. ಅದಕ್ಕಾಗಿ ಪ್ರಕೃತಿ ಚಿಕಿತ್ಸಾಲಯ ಮಾಡಿಬಿಟ್ಟು ಅದರಿಂದ ನಾವು ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿಯನ್ನು ಹಣ ಗಳಿಸ್ತಾ ಇದ್ದೀವಿ. ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಜೈನ್. ಕೊನೆಯ ಪ್ರಶ್ನೆ, ಈ ದಿನದ ಕೊನೆಯ ಪ್ರಶ್ನೆ ವೀರೇಂದ್ರ ಜೈನ್ ಅವರು, ಈ ದಿನದ ಕೊನೆಯ ಪ್ರಶ್ನೆ SKDRDP. ಅದಕ್ಕಿಂತ ಮುಂಚೆ ಸಮಾಜ ಸೇವೆ ಅಂತಕ್ಕಂಥದ್ದು ಯಾವುದೂ ಕೂಡ ಲಾಭದಾಯಕವಾಗಿರಬಹುದು. ಲಾಭವನ್ನು ಯಾರೂ ಕೂಡ ಬಯಸಬಾರ್ದು. ಹಾಗಿರಬೇಕಾದ್ರೆ ನೀವು ಸಮಾಜ ಸೇವೆ ಅಂತಂದು ಹೇಳ್ಕೊತ ಬಂದಿದ್ದೀರಲ್ಲ, ಸೊ ಆ ಸಮಾಜ ಸೇವೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಅದ. SKDRDP ಅಂತಕ್ಕಂಥ ಒಂದು ಧರ್ಮಸ್ಥಳ ಸಂಘ ಅದಲ್ಲ, ಇದನ್ನು ನೀವು ಸಮಾಜ ಸೇವೆ ಅಂತಂದು ಹೇಳ್ತೀರಿ. ಓಕೆ, ಒಪ್ಕೊಳ್ಳೋಣ. ಆದ್ರೆ ಈ SKDRDP ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಸಿಬ್ಬಂದಿಗಳಿಗೆ ನೀವು ನಿಮ್ಮ ಕೈಲಿಂದ ಸಂಬಳವನ್ನು ಕೊಡ್ತೀರೇನಾ? ನೋಡಿ, ಅದೇನಪ್ಪ ಅಂದರೆ
ಈ SKDRDP ಅಂತಕ್ಕಂಥದ್ದು ಏನದಲ್ಲ, ಇದರಲ್ಲಿ ಕಪ್ಪು ಹಣ ಜಾಸ್ತಿ ಅದ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಜೊತೆಗೆ ಇದು ಕೇವಲ ಹೆಸರಿಗೆ ಮಾತ್ರ ಸಮಾಜ ಸೇವೆ. ನೋಡಿ, ಸಾವಿರಾರು ಜನ ಅದರಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರಪ್ಪ ಅಂದ್ರೆ ಅವರಿಗೆ ನನ್ನ ಜೇಬಿನಿಂದ ಪುಕ್ಸಟ್ಟಿ ಹಣ ಕೊಡೋದಕ್ಕೆ ನಾನೇನು ಮೆಂಟಲ್ ಅದೇನೇನ್ರಿ? ನಾನಾ ಇನ್ನೊಬ್ಬರ ಕಡೆಯಿಂದ, ಸರ್ಕಾರ ಕಡೆಯಿಂದ, ಭಕ್ತಾಧಿಕಾರ ಕಡೆಯಿಂದ ತೊಗೊಂಡು 4-5 ಎಕರೆ ಕೋಟ್ಯಾಂತರ ರೂಪಾಯಿ ಹಣವನ್ನು KG ಗಂಟೆ ಬಂಗಾರವನ್ನು ಮಾಡ್ಕೊಂಡು ನಾಕೋತಿರ್ಬೇಕಾದ್ರೆ ನನ್ನ ಕೈಲಿಂದ ನಾನು ಆ ಸಿಬ್ಬಂದಿಗಳಿಗೆ ಕೊಟ್ಟು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ನಿಮಗೇನಾದರೂ ಸರಿ ಅನಿಸ್ತದ? ಇಲ್ಲ. ಆ SKDRDP ಏನು ಬಡ್ಡಿ ದಂಧೆ ಅದಲ್ಲ, ಅದರಲ್ಲಿ ಏನು ಬಡ್ಡಿ ರೂಪದಲ್ಲಿ ಹಣ ಬರ್ತದ ಜನರಿಗೆ ಗೊತ್ತಿಲ್ಲ ಅಷ್ಟೇ. ಇದು ಜನರನ್ನು ಮೊದಲೇ ಮೂಢರನ್ನಾಗಿ ಮಾಡಿಬಿಟ್ಟಿದ್ದೀವಿ ನಾವು. ಅವ್ರಿಗೆ ಗೊತ್ತಿಲ್ಲ ಇದರಿಂದ ನಮ್ಗೆ ಎಷ್ಟು ಲಾಭ ಅದ ಅನ್ನೋದು. ಸೊ ಆ ಬರ್ತಕ್ಕಂಥ ಲಾಭ, ಆ ಬರ್ತಕ್ಕಂಥ ಬಡ್ಡಿಯಿಂದ ಸಿಬ್ಬಂದಿಗಳಿಗೆ ದುಡ್ಡನ್ನು ಕೊಟ್ಟು ನಮಗೆ ಮತ್ತು ಕೋಟ್ಯಾಂತರ ರೂಪಾಯಿ ಹಣ ನಮಗೆ ಉಳಿತದ ಅಂತಕ್ಕಂಥದ್ದನ್ನು CC ಕ್ಯಾಮ್ರಾ ಇಲ್ಲದ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ದಯವಿಟ್ಟು ಇದನ್ನು ಗುಟ್ಟಾಗಿಡ್ರಿ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಧರ್ಮಸ್ಥಳ ಸಂಘ ಬಂದಾಗ್ತದೆ. ಓಕೆ, ಇನ್ನೂ ಕೂಡ SIT ತನಿಖೆ ನೀಡ್ತಾ ಇದ್ದಾರೆ ಮಿಸ್ಟರ್ ವೀರೇಂದ್ರ ಜೈನ್ ಅವರೇ. ಇದನ್ನು ಎಲ್ಲೂ ಕೂಡ ನಾವು ವ್ಯಕ್ತಪಡಿಸಲ್ಲ. ಧನ್ಯವಾದಗಳು. ಸೊ ಮತ್ತೆ ನಾಳೆ ನಿಮ್ಮನ್ನು ಏನಪ್ಪ ಅಂದ್ರೆ ಕರಿತೀವಿ. ನಾಳೆ ಬರಬೇಕಾದ್ರೆ 100% ನೀವು ಬರ್ನಲನ್ನು ತೊಗೊಂಡು ಬರಬೇಕಾಗ್ತದೆ, ಬರ್ನಲ್. ಓಕೆ, ಸೊ ನೀವಿನ್ನೂ ಬರ್ಬೋದು. ಒಂದು ಕಪ್ ಚಹಾದು ಇಲ್ರಿ, ಸಾರಿ, ಇಲ್ಲಿ ಚಹಾ ವ್ಯವಸ್ಥೆ, ನಾಷ್ಟಾ ವ್ಯವಸ್ಥೆ ಏನೂ ಇಲ್ಲ. ದಯವಿಟ್ಟು ನೀವು ಬರ್ಬೋದು. ಹೋದೆ ನೋಡಲೇ ಅವ, ಹೌದಾ? ಒಂದು ಹಾಫ್ ಚಾ ತೊಗೊಂಬರೋ.